ನಕಲಿ ಪಿಯು ಕಾಲೇಜ್ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹ. ಬಾಲ್ಕಿ ಪಟ್ಟಣದಲ್ಲಿ ಶಿಕ್ಷಣದ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮತ್ತು ಅಕ್ರಮ ನಡೆಯುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಕೇವಲ ದಾಖಲೆಗಳಷ್ಟೇ ರನ್ ಆಗುತ್ತಿರುವ ನಕಲಿ ಕಾಲೇಜುಗಳ ವಿರುದ್ಧ ದಲಿತ ಸಂಘಟನೆಗಳ ಒಕ್ಕೂಟ ಈಗ ಸಿಡಿದೆದ್ದಿದೆ. ಯಾರ ವಿರುದ್ಧ ಆರೋಪ? ಬಾಲ್ಕಿಯ ಮಹಾತ್ಮ ಗಾಂಧಿ ಪದವಿ ಪೂರ್ವ ಕಾಲೇಜು ಮತ್ತು ಡೈಮಂಡ್ ಶಿಕ್ಷಣ ಸಂಸ್ಥೆ ಪ್ರಮುಖ ದೂರು. ಕಾಲೇಜಿಗೆ ಸ್ವಂತ ಕಟ್ಟಡವಿಲ್ಲ, ಮೂಲ ಸೌಕರ್ಯವಿಲ್ಲ, ಬೋಧಕಾ ಸಿಬ್ಬಂದಿಯೂ ಇಲ್ಲ, ವಿದ್ಯಾರ್ಥಿಗಳೂ ಇಲ್ಲ. ಆದರೂ ದಾಖಲೆಗಳಲ್ಲಿ ಕಾಲೇಜು ನಡೆಯುತ್ತಿರುವುದಾಗಿ ತೋರಿಸಿ ಸರ್ಕಾರಕ್ಕೆ ವಂಚಿಸಲಾಗುತ್ತಿದೆ. ಅಕ್ರಮದ ಸ್ವರೂಪ: ವಿವಿಧ ಅನುದಾನಿತ ಮತ್ತು ಸರ್ಕಾರಿ ಕಾಲೇಜುಗಳ ವಿದ್ಯಾರ್ಥಿಗಳ ದಾಖಲಾತಿ ತೋರಿಸಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವ ಕೆಲಸ ನಡೆಯುತ್ತಿದೆ ಎಂದು ಆರ್ಟಿಐ ಮೂಲಕ ತಿಳಿದು ಬಂದಿದೆ. ತಹಶೀಲ್ದಾರರಿಗೆ ಅಧಿಕೃತ ಮನವಿ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಪ್ರವೀಣ್ ಮೋರೆ ನೇತೃತ್ವದಲ್ಲಿ ಇಂದು ಬಾಲ್ಕಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಬಡ್ಡನ್ಕೇರಿ ಅವರಿಗೆ ಅಧಿಕೃತ ದೂರು ಸಲ್ಲಿಸಲಾಗಿದೆ. ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಪನಿರ್ದೇಶಕರಿಗೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ. ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಬಡ್ಡನ್ಕೇರಿ ಹೇಳಿಕೆ. ಈ ದೂರಿನ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ತಕ್ಷಣ ಸೂಚನೆ ನೀಡಲಾಗುವುದು. ತನಿಖೆಯಲ್ಲಿ ಅಕ್ರಮ ಸಾಬೀತಾದರೆ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಪ್ರವೀಣ್ ಮೋರೆ ಆಕ್ರೋಶ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರವೀಣ್ ಮೋರೆ, ಶಿಕ್ಷಣದ ಹೆಸರಿನಲ್ಲಿ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ವಂಚನೆಯನ್ನ ಸರ್ಕಾರ ತಕ್ಷಣವೇ ತಡೆಹಿಡಿಯಬೇಕು. ಉನ್ನತ ಮಟ್ಟದ ತನಿಖೆ ನಡೆಸಿ ಶಿಕ್ಷಣ ಸಂಸ್ಥೆಗಳ ಪರವಾನಗಿ ರದ್ದುಗೊಳಿಸಬೇಕೆಂದು ಒತ್ತಾಯಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಇಂತಹ ಅಕ್ರಮದೊಂದಿಗೆ ಅಧಿಕಾರಿಗಳು ಬ್ರೇಕ್ ಹಾಕ್ತಾರಾ? ಕಾದು ನೋಡಬೇಕಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೆಬಿ ನ್ಯೂಸ್ ಕನ್ನಡ. ಇದು ಜನರ ಧ್ವನಿ. ಹೆಸರಿನಲ್ಲಿ ಇವತ್ತಿನ ದಿವಸ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ತಂದೆ ತಾಯಿಗಳು ಅತ್ಯಂತ ಶ್ರಮಪಟ್ಟು ಮಕ್ಕಳಿಗೆ ಓದಿಸ್ಬೇಕು ಒಳ್ಳೆ ಸ್ಕೂಲ್ದಲ್ಲಿ ಅಂಥೇಳಿ ಆಸೆ ಇಟ್ಕೋತಾರೆ. ಆ ಆಸೆಗೆ ಏನಪ್ಪ ಅಂತಂದ್ರು ಇಲ್ಲಿನ ಡೈಮಂಡ್ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಮಹಾತ್ಮ ಗಾಂಧಿ ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿ ಏನಪ್ಪ ಅಂದ್ರೆ ಮೋಸ ಮಾಡುವಂಥದ್ದಾಗಿದೆ. ಇದೇ 4 ತಿಂಗಳ ಕೆಳಗೆ ಏನಪ್ಪ ಅಂದ್ರೆ ನಾನು ಬೀದರ್ DDP ಅವರಿಗೆ ಏನಪ್ಪ ಅಂದ್ರೆ ಒಂದು ಮಾಹಿತಿ ಕೇಳಿದೆ. ಅಂದ್ರೆ ಮಹಾತ್ಮ ಗಾಂಧಿ ಪದವಿ ಪೂರ್ವ ಕಾಲೇಜ್ ಎಲ್ಲಿದೆ ಅಂತ ಹೇಳಿದ್ರೆ ಅವರು ಪಿನ್ ಲೊಕೇಶನ್ ಮುಖಾಂತರ ಏನಪ್ಪ ಅಂತ ನಮಗೊಂದು ಮಾಹಿತಿ ಸಲ್ಲಿಸಿದ್ದಾರೆ. ಇದೇ ಸ್ಥಳದಲ್ಲಿ ಏನಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಪದವಿ ಪೂರ್ವ ಕಾಲೇಜ್ ನಡೀತದೆ ಅಂಥೇಳಿ. ಇವತ್ತಿನ ದಿವಸ ಇಲ್ಲಿ ಬಂದು ನಾವು ನೋಡಿದಾಗ ಏನಪ್ಪ ಅಂತಂದ್ರೆ ಅವರು ಮಾಹಿತಿ ಸಲ್ಲಿಸಿದ ಪ್ರಕಾರ ಕೊಟ್ಟಿದ್ದಂಥ ಮಾಹಿತಿ ಪ್ರಕಾರವೇ ಇಲ್ಲಿಗೆ ಬಂದು ನೋಡಿದಾಗ ಈ ಲೊಕೇಶನ್ ಮೇಲೆ ಯಾವುದೇ ಥರದಂಥ ಮಹಾತ್ಮ ಗಾಂಧಿ ಕಾಲೇಜ್ ಕಂಡು ಬಂದಿಲ್ಲ. ಇಲ್ಲೇನಪ್ಪ ಅಂತಂದ್ರೆ ಡೈಮಂಡ್ ಪ್ರೈಮರಿ ಕಾಲೇಜ್ ಮತ್ತು ಸ್ಕೂಲ್ ನಡೀತಾ ಇದೆ. ಇಲ್ಲಿ ಯಾವುದೇ ಬೋರ್ಡ್ ಇಲ್ಲ. ಇವತ್ತೇನಪ್ಪ ಅಂದ್ರೆ ಶಿಕ್ಷಣದ ಹೆಸರು ಮೇಲೆ ಏನಪ್ಪ ಅಂದ್ರೆ ಸಾಮಾನ್ಯ ಜನರು ಏನಪ್ಪ ಹಣ ಲೂಟಿ ಮಾಡುವಂಥ ಕೆಲಸ ಈ ಡೈಮಂಡ್ ಸಂಸ್ಥೆ ಮಾಡುತ್ತಿದೆ ಹಾಗೂ ಈ ಮಹಾತ್ಮ ಗಾಂಧಿ ಸಂಸ್ಥೆ ಮಾಡುತ್ತಿದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಸಲ್ಲಿಸಿದ ಪ್ರಕಾರ ಮಾಹಿತಿ ಸಲ್ಲಿಸಿದ ಪ್ರಕಾರ ಯಾವುದೇ ಏನಪ್ಪ ಅಂದ್ರೆ ಸಿಬ್ಬಂದಿಗಳಿಲ್ಲ, ಆಡಳಿತ ವೃಂದ ಇಲ್ಲ, ಯಾವುದೇ ಬಿಲ್ಡಿಂಗ್ ಕೂಡ ಏನಪ್ಪ ಅಂದ್ರೆ ಮಹಾತ್ಮ ಗಾಂಧಿದು ಇವತ್ತಿನ ದಿವಸ ಇಲ್ಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಬಂಧಿಸಿದಂತೆ ನಾವು ತಹಸೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ DDP ಅವರಿಗೆ ಏನಪ್ಪ ಅಂತಂದ್ರೆ ದೂರು ಸಲ್ಲಿಸಿದ್ದೇನೆ. ಈ ಡೈಮಂಡ್ ಶಿಕ್ಷಣ ಸಂಸ್ಥೆ ಮೇಲೆ ಹಾಗೂ ಮಹಾತ್ಮ ಗಾಂಧಿ ಶಿಕ್ಷಣ ಸಂಸ್ಥೆ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಜನರಿಗೆ ಮೋಸ ಆಗೋದಂಥದ್ದು ತಡಿಬೇಕಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ನಿಮ್ಮ ಮಾಧ್ಯಮದ ಮುಖಾಂತರ. ಸಾಕ್ಷಿಗಳು ಪ್ರಸ್ತುತದಲ್ಲಿ ಯಾವುದೇ ಕಾಲೇಜ್ ಬಿಲ್ಡಿಂಗ್ ಇಲ್ಲದಿರುವುದರ ಬಗ್ಗೆ ಸ್ಥಳೀಯ ಸಾಕ್ಷಿಗಳು. ಆದ್ದರಿಂದ ಮಾನ್ಯ ನಿರ್ದೇಶಕರು ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಬೆಂಗಳೂರಿನ ಉನ್ನತ